ಸೀರೀಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಡೆತ್ ಆಗ್ತಿರ್ತಕ್ಕಂಥದ್ದು ಜನರಿಗೆ ಏನು ಆಗಿದೆ ಅಂತ. ನಮಸ್ತೆ, ನಾನು ಡಾಕ್ಟರ್ ಆಶಿತ್ ಶ್ರೀಧರ್ ಅಂತ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಮಂಗಳ ಆಸ್ಪತ್ರೆ, ಹಾಸನ್. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಅಥವಾ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಡನ್ನಾಗಿ ಡೆತ್ ಆಗಿರುವಂಥ ಸಿನಾರಿಯೋ ಒಂದು 15 ದಿನದಲ್ಲಿ ಜಾಸ್ತಿ ಆಗಿದೆ ಅಂತ ನೀವು ವಿಷಯ ತಿಳಿಸಿದ್ರಿ. ಸೊ ಜನರಲಾಗಿ ನಾನು ಮಾಹಿತಿ ಕೊಡ್ತೀನಿ. ಹಾರ್ಟ್ ರಿಲೇಟೆಡ್ ಸಡನ್ ಕಾರ್ಡಿಯಾಕ್ ಡೆತ್ ಆಗುವಂಥದ್ದು ಅಥವಾ ಜೀವಕ್ಕೆ ಅಪಾಯ ಆಗುವಂಥ ಹಾರ್ಟಿಂದ ಸಮಸ್ಯೆಗಳಲ್ಲಿ ನಾವು ಬೇಸಿಕಲಿ 3 ಥರ ವಿಭಾಗ ಮಾಡ್ಬೋದು. ಒಂದು ಹಾರ್ಟ್ ಅಟ್ಯಾಕ್, ಅದು ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿದೆ. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಹಾರ್ಟಿಂದ ರಕ್ತ ಸಂಚಾರದಲ್ಲಿ ಬ್ಲಾಕೇಜ್ ಆಗಿಬಿಟ್ಟು ಹಾರ್ಟಿಗೆ ರಕ್ತ ಸಂಚಾರ ಆಗೋದಿಲ್ಲ. ಅದರಿಂದ ಹಾರ್ಟಿಂದ ಮಯೋಕಾರ್ಡಿಯಮ್ ಅಂದರೆ ಹಾರ್ಟಿಂದ ಮಸಲ್ಸ್ ಮಾಂಸಖಂಡದ ಡೆತ್ ಆಗಿ ಸಡನ್ನಾಗಿ ಹಾರ್ಟಿಂದ ಪಂಪಿಂಗ್ ಫಂಕ್ಷನ್ ಸ್ಟಾಪ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಎರಡನೆಯದು ಅಯೋರ್ಟಿಕ್ ಡಿಸೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಹಾರ್ಟಿಂದ ಇಡೀ ಬಾಡಿಗೆ, ತಲೆಗಿರ್ಬೋದು, ಕೈಗೆ, ಕಾಲಿಗೆ, ಹೊಟ್ಟೆಗೆ, ಇಡೀ ಬಾಡಿಗೆ ಎಲ್ಲ ಆರ್ಗನ್ಸ್ಗೂ ಸಪ್ಲೈ ಮಾಡೋವಂಥ ಒಂದು ಮೇನ್ ಬ್ಲಡ್ ವೆಸಲ್, ಹಾರ್ಟಿಂದ ಅದು ಬ್ಲಡ್ಡನ್ನು ತೊಗೊಂಡು ಇಡೀ ದೇಹದ ಎಲ್ಲ ಆರ್ಗನ್ಸ್ಗೂ ಸಪ್ಲೈ ಮಾಡೋಂಥ ಬ್ಲಡ್ ವೆಸಲ್ಲಿ ಡಿಸೆಕ್ಷನ್ ಅಂತ ಆಗುತ್ತೆ. ಅಂದರೆ ಅದು ರಪ್ಚರ್ ಆಗಿಬಿಟ್ಟು ಅದು ಡಿಸೆಕ್ಟ್ ಆಗಿ ಓಪನ್ ಆಗಿ ಅದರಿಂದ ಜೀವಕ್ಕೆ ಅಪಾಯ ಆಗುವಂಥ ಸಿಚುಯೇಷನ್ ಬರುತ್ತೆ. ಮೂರನೇದು ಪಲ್ಮರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಅಂದರೆ ರೈಟ್ ಸೈಡ್ ಹಾರ್ಟಿಂದ ಲಂಗ್ಸ್ಗೆ ಸಪ್ಲೈ ಮಾಡೋವಂಥ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಹೋಗಿ ಬ್ಲಾಕ್ ಆಗಿ ರೈಟ್ ಸೈಡಿಂದ ಬ್ಲಡ್ ಲಂಗ್ಸಿಗೆ ಹೋಗೋದೇ ಇಲ್ಲ, ಲಂಗ್ಸಿಗೆ ಹೋಗದೇ ಇದ್ದರೆ ಮತ್ತೆ ಲೆಫ್ಟ್ ಸೈಡ್ ಹಾರ್ಟಿಗೆ ಬರೋದಿಲ್ಲ, ಆಮೇಲೆ ಇಲ್ಲಿ ಇಡೀ ಬಾಡಿನಲ್ಲಿ ಎಲ್ಲಿಗೂ ಬ್ಲಡ್ ಸಪ್ಲೈ ಆಗೋದಿಲ್ಲ. ಇದು 3 ಜೀವಕ್ಕೆ ಅಪಾಯ ಆಗುವಂಥ ಸಿಚುಯೇಷನ್. ಇದರಲ್ಲಿ ಪಲ್ಮರಿ ಎಂಬೋಲಿಸಮ್ ಸ್ವಲ್ಪ ರೇರ್. ಇದಕ್ಕೆ ಏನಾದರೂ ಪ್ರೀ ರಿಕ್ವಿಸೈಟ್ ಅಂದರೆ ಏನಾದರೂ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಇರಬೇಕು. ಇಲ್ಲ ಅವರಿಗೆ ಬ್ಲಡ್ಡಲ್ಲೇ ಮುಂಚೆ ಜಾಸ್ತಿ ಕ್ಲಾಟ್ ಆಗುವಂಥ ಜೆನೆಟಿಕ್ ಡಿಸಾರ್ಡರ್ ಏನಾದ್ರು ಇತ್ತು ಅಂದರೆ, ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗಿ ಅಥವಾ ಬೇರೆ ಏನಾದರೂ ಸರ್ಜರಿ ಆಗಿ ಅವರು ಬೆಡ್ ರಿಡನ್ ಆದಾಗ, ಅಂದರೆ ಕಾಲನ್ನ ಮಡ್ಚಕ್ಕಾಗದೇ ಇರೋವಂಥ ಸಿಚುಯೇಷನ್, ಅಥವಾ ಹಾಸಿಗೆಯಲ್ಲಿ ಮಲಗಿದ್ದಾಗ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗಿ ಆ ಬ್ಲಡ್ ಕ್ಲಾಟ್ ಕಾಲಿಂದ ರೈಟ್ ಸೈಡ್ ಹಾರ್ಟಿಗೆ ಬಂದು ಈ ಥರ ಪಲ್ಮರಿ ಎಂಬೋಲಿಸಮ್ ಅಂತ ಆಗಬಹುದು. ಇಲ್ಲದೇ ಇದ್ದರೆ ಇದು ನಾರ್ಮಲ್ ಜನರಲ್ ಪಾಪ್ಯುಲೇಷನ್ ಲಿಟಲ್ ಬಿಟ್ ರೇರ್. ಇನ್ನೊಂದು ಅಯೋರ್ಟಿಕ್ ಡಿಸೆಕ್ಷನ್ ಅಂತ ಏನು ಹೇಳಿದೆ ನಾನು, ಇದು ಸ್ವಲ್ಪ ರೇರ್ ಕಾಸ್. ಇದರಲ್ಲೂ ಜೀವಕ್ಕೆ ಅಪಾಯ ಆಗುವಂಥ ಸಿಚುಯೇಷನ್ಸ್ ಬರುತ್ತೆ. ಇದನ್ನು ನಾವು ತುಂಬ ಡಯಾಗ್ನೋಸ್ ಮಾಡ್ತೀವಿ, ಬಟ್ ಇದು ಅಷ್ಟು ಕಾಮನ್ ಅಲ್ಲ, ಜನಸಾಮಾನ್ಯರಿಗೆ ಅಷ್ಟು ಕಾಮನ್ ಆಗಿರೋದಿಲ್ಲ. ಯೂಶಲಿ ಇದರಲ್ಲೂ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಮುಂಚೆ ಏನಾದರೂ ಇಂಟರ್ವೆನ್ಷನ್ ಮಾಡಿರೋಂಥವ್ರಿಗೆ ಈ ಥರ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೊದಲನೇದಾಗಿ ನಾವೇನು ಹಾರ್ಟ್ ಅಟ್ಯಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇದು ಡೆಫಿನೆಟ್ಲಿ ಇಟ್ ಈಸ್ ವೆರಿ ಕಾಮನ್. ಹಾರ್ಟ್ ಅಟ್ಯಾಕ್ ಬೇಸಿಕಲಿ ಏನಪ್ಪ ಅಂದರೆ ಹಾರ್ಟಿಂದ ರಕ್ತ ಸಂಚಾರದಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿ ಅಥವಾ ಕೊಲೆಸ್ಟ್ರಾಲ್ ಪ್ಲಾಕ್, ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟಿದಾಗಲಿಂದ ನಾವು ಏನೇನು ಊಟ ತಿಂಡಿ ಎಲ್ಲ ಮಾಡ್ತಾ ಇರ್ತೀವಿ, ಅದು ಏನು ಎಕ್ಸ್ಟ್ರಾ ಆಗಿರೋದನ್ನೆಲ್ಲ ಅದನ್ನು ಬಾಡಿ ಅದನ್ನು ಕೊಲೆಸ್ಟ್ರಾಲ್ ಆಗಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಈ ಥರ ಬ್ಲಡ್ ವೆಸಲ್ಸ್ ಎಲ್ಲ ಸ್ಟೋರ್ ಮಾಡ್ತಾ ಹೋಗುತ್ತೆ. ದಿನ ಕಳ್ದಂಗೆ ಆ ಬ್ಲಾಕ್ಸ್ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಆ ಬ್ಲಾಕ್ ದೊಡ್ಡದಾಗ್ತಾ 10% ಬ್ಲಾಕು, 20% ಬ್ಲಾಕ್, 50%, 90% ಹೀಗೆ ಬ್ಲಾಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾರ್ಟ್ ಅಟ್ಯಾಕ್ ಅಂದರೆ ಏನಪ್ಪ ಅಂದರೆ ಈ ಥರ ಬ್ಲಾಕ್, ಅದು ಏನು ಕೊಲೆಸ್ಟ್ರಾಲ್ ತುಂಬ್ಕೊಂಡಂಥ ಬ್ಲಾಕ್ 30% ಇರ್ಬೋದು ಅಥವಾ 70-80% ಬ್ಲಾಕೇಜ್ ಕಾಸ್ ಮಾಡ್ತಿರೋವಂಥದ್ದು ರಪ್ಚರ್ ಆಗುತ್ತೆ. ಅಂದರೆ ಒಡ್ಕೊಂಡ್ಬಿಟ್ಟು ಅದರಲ್ಲಿ ಒಳಗಡೆ ಇರೋಂಥ ಕೊಲೆಸ್ಟ್ರಾಲ್ನ ಬ್ಲಡ್ಡಿಗೆ ಎಕ್ಸ್ಪೋಸ್ ಆಗುತ್ತೆ. ಆವಾಗ ಅಲ್ಲಿ ಇಮಿಡಿಯೇಟಾಗಿ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಅದು ಹಾರ್ಟಿಂದ ರಕ್ತ ಸಂಚಾರದನ್ನು ಬ್ಲಾಕ್ ಮಾಡುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನಾಗುತ್ತೆ, ಕೆಲವು ಸಲ ಹಾರ್ಟಿಂದ ಎಲೆಕ್ಟ್ರಿಕಲ್ ಅಬ್ನಾರ್ಮಲಿಟೀಸ್ ಆಗುತ್ತೆ. ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿ ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಅಂದರೆ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಥರ ಆಗಿಬಿಟ್ಟು ಹಾರ್ಟ್ ಓವರ್ ಆಲ್ ಎಫೆಕ್ಟಿವ್ ಆಗಿ ಪಂಪ್ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ಬ್ರೈನಿಗೆ ಅಥವಾ ಬೇರೆ ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ. ಆವಾಗ ನಾವು ಇಮಿಡಿಯೇಟಾಗಿ ಹಾರ್ಟಿಗೆ ಶಾಕ್ ಕೊಟ್ಟು ಡಿಫಿಬ್ರಿಲೇಷನ್ ಅಂತ ಹೇಳ್ತೀವಿ ಅಥವಾ ಕಾರ್ಡಿಯೋವರ್ಷನ್ ಅಂತ ಹೇಳ್ತೀವಿ. ಅಂದರೆ ನಾವು ಅದನ್ನು ಸಿಂಕ್ರೋನೈಸ್ ಅಥವಾ ಎಸಿಂಕ್ರೋನೈಸ್ ಶಾಕ್ ಅಂತ ಕೊಡ್ತೀವಿ ಡಿಪೆಂಡಿಂಗ್ ಆನ್ ದ ರಿದಮ್. ಅದು ಕೊಟ್ಟು ಆ ಥರ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ನ ವಿ ವಿಲ್ ರೆಕ್ಟಿಫೈ ಇಟ್. ಅದು ಮಾಡಲಿಲ್ಲ ಇಮಿಡಿಯೇಟಾಗಿ ಅಂದರೆ ಅವ್ರಿಗೆ ಒಂದು 5-10 ಮಿನಿಟ್ಸಲ್ಲಿ ಬ್ರೈನಿಗೆ ಅಥವಾ ಇಡೀ ಬೇರೆ ಎಲ್ಲ ಬಾಡಿ ಆರ್ಗನ್ಸ್ಗೂ ಬ್ಲಡ್ ಸಪ್ಲೈ ಆಗ್ದಲೆ ಅವರು ದೇ ವಿಲ್ ಡೈ. ಇನ್ನೊಂದು ಏನಾಗುತ್ತೆ, ಮೆಕ್ಯಾನಿಕಲ್ ಕಾಂಪ್ಲಿಕೇಶನ್ಸ್ ಇರ್ಬೋದು. ಅಂದರೆ ಹಾರ್ಟಿಂದ ಮಸಲ್ಸಿಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆದ ತಕ್ಷಣ ಇಲ್ಲ ಹಾರ್ಟಿಂದ ಮಸಲ್ ರಪ್ಚರ್ ಆಗಬಹುದು, ಅಥವಾ ಹಾರ್ಟಿಂದ ವಾಲ್ ಒಂಚೂರು ರಪ್ಚರ್ ಆಗಿ ಲೀಕೇಜ್ ಆಗ್ಬೋದು. ಅಕ್ಯೂಟ್ ಸಿವಿಯರ್ MR ಅಥವಾ ವೆಂಟ್ರಿಕ್ಯುಲರ್ ಸೆಪ್ಟಲ್ ರಪ್ಚರ್ ಅಥವಾ ಫ್ರೀ ವಾಲ್ ರಪ್ಚರ್ ಅಂತ ಈ ಥರ ಮೆಕ್ಯಾನಿಕಲ್ ಕಾಂಪ್ಲಿಕೇಶನ್ಸ್ ಆದಾಗ ಆವಾಗಲೂ ಜೀವಕ್ಕೆ ತುಂಬ ಅಪಾಯ ಆಗುವಂಥ ಸಿಚುಯೇಷನ್ ಇರುತ್ತೆ. ಏನೂ ಇಲ್ದಲೇ ಇದ್ರೂ ಈ ಥರ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ನಾವು ಆದಷ್ಟು ಬೇಗ ಹಾರ್ಟಿಂದ ಬ್ಲಡ್ ವೆಸಲ್ನ ಓಪನ್ ಮಾಡಲಿಲ್ಲ ಅಂದರೆ ಲಾಂಗ್ ಟರ್ಮ್ ಬದುಕುವಂಥ ಚಾನ್ಸಸ್ಸು ಕಮ್ಮಿ, ಇಮಿಡಿಯೇಟ್ ಶಾರ್ಟ್ ಟರ್ಮ್ ಬದುಕೋ ಚಾನ್ಸಸ್ಸು ಕಮ್ಮಿ, ಮತ್ತು ಬೈ ಚಾನ್ಸ್ ಅವ್ರು ಬದುಕಿದ್ರು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಆ ಹಾರ್ಟಿಂದ ಮಸಲ್ಸ್ ಒಂದ್ಸಲಿ ಡ್ಯಾಮೇಜ್ ಆಗೋಗ್ಬಿಟ್ರೆ ಮತ್ತೆ ಅದು ರೀಜನರೇಷನ್ ಆಗೋದಿಲ್ಲ. ದಟ್ ಈಸ್ ಅ ವೆರಿ ಪೆಕ್ಯುಲಿಯರ್ ಪಾರ್ಟ್. ಒಂದು ಬ್ರೈನ್ದು ಮತ್ತು ಹಾರ್ಟಿಂದು ವೆಸಲ್ಸ್ ಮತ್ತು ಹಾರ್ಟಿಂದ ಏನು ಸೆಲ್ಸ್ ಇದೆ, ಟಿಶ್ಯೂ ಏನಿದೆ, ಆ ಟಿಶ್ಯೂ ಇಟ್ ವಿಲ್ ನಾಟ್ ರೀಜನ್ರೇಟ್. ಅಂದರೆ ಒಂದು ಸಲ ಅದು ಡ್ಯಾಮೇಜ್ ಆದರೆ ಮತ್ತೆ ಅದನ್ನು ರೀಜನ್ರೇಟ್ ಮಾಡೋ ಕೆಪಾಸಿಟಿ ನಮಗಿಲ್ಲ, ನಮ್ಮ ಬಾಡಿಗೆ ಇರೋದಿಲ್ಲ ಅದು. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆದ ತಕ್ಷಣ ಹಾರ್ಟಿಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಬ್ಲಾಕ್ ಓಪನ್ ಮಾಡಲಿಲ್ಲ ಅಂದರೆ ಬದುಕೋ ಚಾನ್ಸಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ, ಕಾಂಪ್ಲಿಕೇಶನ್ ಚಾನ್ಸಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಟೈಮ್ ಇರುತ್ತೆ ಆದಷ್ಟು ಬೇಗ 6 ಅವರ್ಸಲ್ಲಿ ಓಪನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಇರುತ್ತೆ.
ಸ್ವಲ್ಪ 24 ಅವರ್ಸ್ ತನಕ ಡಿಲೇ ಆದ್ರೂ ಕೆಲವು ಸಲ ಮ್ಯಾಕ್ಸಿಮಮ್ ಬೆನಿಫಿಟ್ ಅಂದರೆ ಒಂದು ಸ್ವಲ್ಪ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. 24 ಗಂಟೆ ಆದಮೇಲೆ ಡಿಪೆಂಡಿಂಗ್ ಆನ್ ದ ಅಕ್ಲೂಷನ್, ಎಷ್ಟು ಅಕ್ಲೂಷನ್ ಸೀರಿಯಸ್ನೆಸ್ ಇದೆ, ಎಷ್ಟು ಮಯೋಕಾರ್ಡಿಯಲ್ ವಯಬಿಲಿಟಿ ಇದೆ, ಅದನ್ನು ನೋಡಿಕೊಂಡು ನಾವು ಮತ್ತೆ ಓಪನ್ ಮಾಡಬೇಕಾಗತ್ತೆ. ಸೊ ಇದಲ್ದಲೆ ಯಂಗ್ ಏಜ್ ಗ್ರೂಪಲ್ಲಿ ಅಂದರೆ ಸ್ವಲ್ಪ 25 ವಯಸ್ಸಿಗಿಂತ ಕೆಳಗಡೆ ಇರುವಂಥ ಏಜ್ ಗ್ರೂಪಲ್ಲಿ ಸಡನ್ನಾಗಿ ಸಡನ್ ಕಾರ್ಡಿಯಾಕ್ ಡೆತ್ ಆಗೋದು ಯಾಕೆ, ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ, 25 ವಯಸ್ಸಿಗಿಂತ ಕೆಳಗಡೆ ಯೂಶಲಿ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತೆಲ್ಲ ಸ್ವಲ್ಪ ಕಾಮನ್. ಜನರಲಿ ಹಾರ್ಟ್ ಅಟ್ಯಾಕ್ ಇಸ್ ಲಿಟಲ್ ಬಿಟ್ ಮೋರ್ ಕಾಮನ್ 25 ಇಯರ್ಸ್ ಆದಮೇಲಿಂದ, ಮತ್ತು 40-45 ಇಯರ್ಸ್ ಆದಮೇಲೆ, ಹೀಗೆ ಇಟ್ ಕೀಪ್ಸ್ ಇನ್ಕ್ರೀಸಿಂಗ್ ಆಸ್ ದ ಏಜ್ ಪ್ರೋಗ್ರೆಸಸ್. ಬಟ್ 25 ಇಯರ್ಸ್ಗಿಂತ ಕೆಳಗಡೆ ಸಡನ್ ಕಾರ್ಡಿಯಾಕ್ ಡೆತ್ ಆಗ್ಬೋದು, ಅಂದರೆ ಸಡನ್ನಾಗಿ ಹಾರ್ಟ್ ಸ್ಟಾಪ್ ಆಗಿ ಜೀವಕ್ಕೆ ಅಪಾಯ ಆಗುವಂಥ ಸಿಚುವೇಶನ್ಸ್ ಬರಬಹುದು. ಇದರಲ್ಲಿ ಏನಪ್ಪ ಅಂದರೆ, ಇದರಲ್ಲಿ ಅಗೇನ್ ವಿ ಡಿವೈಡೆಡ್ ಇನ್ ಡಿಫ್ರೆಂಟ್ ಕ್ಯಾಟಗರೀಸ್. ಒಂದು ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ, ಅಂದರೆ ಜೆನೆಟಿಕಲಿ ಹಾರ್ಟಿಂದು ಮಸಲ್ಸ್ ತುಂಬ ದಪ್ಪ ಆಗಿರುತ್ತೆ. ಜೆನೆಟಿಕ್ ಮ್ಯೂಟೇಷನ್ಸ್ ನಾವೆಂತ ಇನ್ಹೆರಿಟೆಡ್, ಆವಾಗ ಹಾರ್ಟಿನ ಮಸಲ್ಸ್ ತುಂಬ ದಪ್ಪ ಆಗಿ ಸ್ವಲ್ಪ ಅಬ್ನಾರ್ಮಲ್ ಆಗಿ ಮಸಲ್ಸ್ ಗ್ರೋ ಆಗುತ್ತೆ. ಅವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಚಾನ್ಸಸ್ ಜಾಸ್ತಿ, ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ, ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಟ್ ಇಸ್ ಟು ಎಸ್ಪೆಷಲಿ ವೆನ್ ದೆ ಗೆಟ್ ಇನ್ ಟು ಕಾಂಪಿಟೇಟಿವ್ ಸ್ಪೋರ್ಟ್ಸ್, ಅಂದರೆ ಸ್ವಿಮ್ಮಿಂಗ್ ಇರ್ಬೋದು ಅಥವಾ ಅಥ್ಲೆಟಿಕ್ಸ್ ಇರ್ಬೋದು, ಈ ಥರ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಥವಾ ಅನ್ಅಕಸ್ಟಮ್ಡ್ ಎಕ್ಸರ್ಷನ್ ಏನಾದರೂ ಮಾಡಿದಾಗ ಆವಾಗ ಅಲ್ಲಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿ ಹಾರ್ಟ್ ಸ್ಟಾಪ್ ಆಗೋ ರಿಸ್ಕ್ ಇರುತ್ತೆ ಅವ್ರಿಗೆ. ಇನ್ನು ಕೆಲವು ನಾವು ಜೆನೆಟಿಕ್ ಅಬ್ನಾರ್ಮಲಿಟೀಸಲ್ಲಿ ಲಾಂಗ್ ಕ್ಯೂಟಿ ಸಿಂಡ್ರೋಮ್, ಶಾರ್ಟ್ ಕ್ಯೂಟಿ ಸಿಂಡ್ರೋಮ್, ಬ್ರುಗಾಡಾ ಸಿಂಡ್ರೋಮ್ ಅಂತೆಲ್ಲ ಹೇಳ್ತೀವಿ. ಅಂದರೆ ಇವರಿಗೆ ಬೇಸ್ ಲೈನಲ್ಲಿ ECG ವೇರಿಯೇಷನ್ಸ್ ಇದ್ದು ಜೆನೆಟಿಕಲಿ ದೇ ಹ್ಯಾವ್ ಇನ್ಹೆರಿಟೆಡ್ ದೀಸ್ ಪ್ರಾಬ್ಲಮ್ಸ್. ಜೆನೆಟಿಕ್ ಇನ್ಹೆರಿಟೇಷನ್ಸ್ ಇರೋದ್ರಿಂದ ECGನಲ್ಲಿ ಕೆಲವು ವೇರಿಯೇಷನ್ಸ್ ಇರುತ್ತೆ. ನಾವು ಆ ECG ವೇರಿಯೇಷನ್ಸನ್ನು ನೋಡಿ ಅದಕ್ಕೆ ಕೆಲವು ಟೆಸ್ಟ್ಗಳೆಲ್ಲ ಮಾಡಿ ಆ ಪರ್ಟಿಕ್ಯುಲರ್ ಡಿಸಾರ್ಡರ್ ಇದ್ದರೆ ಅವಾಗ ಅವರಿಗೆ ನಾವು ಈ ಥರ ಕಾಂಪಿಟೇಟಿವ್ ಸ್ಪೋರ್ಟ್ಸ್ಗೆ ಹೋಗೋದ್ರಿಂದ ವಿ ವಿಲ್ ಡಿಸ್ಕರೇಜ್ ದೆಮ್. ಅಥವಾ ಇಫ್ ದಟ್ ಈಸ್ ಪಾಸಿಬಲ್ ಅಂದರೆ ಹೇಗೆ, ಏನು, ಅದಕ್ಕೇನು ಪ್ರಿಕಾಷನ್ಸ್ ತೊಗೋಬೇಕು ಏನು ಅಂತ ಅದ್ರ ಬಗ್ಗೆ ಮಾತಾಡಬಹುದು. ಸೊ ಬೇಸಿಕಲಿ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಇದೆಯಾ ಇಲ್ವಾ, ಲಾಂಗ್ ಕ್ಯೂಟಿ ಶಾರ್ಟ್ ಕ್ಯೂಟಿ ಸಿಂಡ್ರೋಮ್ ಇದೆಯಾ ಇಲ್ವಾ, ಬ್ರುಗಾಡಾ ಸಿಂಡ್ರೋಮ್ ಇದೆಯಾ ಇಲ್ವಾ, ಈ ಥರ ಕೆಲವೊಂದು ನಾನ್ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಕಾಸಸ್ನ ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ. ಇನ್ನೊಂದು ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಇಂಡಿವಿಜುವಲ್ಸ್, ಅಂದರೆ ಯಾರಿಗೆ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ, ಅಕ್ಕ ತಂಗಿರಿಗೆ 65 ವಯಸ್ಸಿಗಿಂತ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿರೋಂಥ ಫೆಮಿಲಿಯಲ್ ರಿಸ್ಕ್ ಇರೋರಿಗೆ, ಅಥವಾ ತುಂಬ ಕಾನ್ಜೆನೆಟಲಿ ಅದು ಇನ್ಹೆರಿಟೆಡ್ ಜೆನೆಟಿಕ್ ಕೊಲೆಸ್ಟ್ರಾಲ್ ಇಶ್ಯೂಸ್ ಇರೋರಿಗೆ, ಆವಾಗ ಬೇಗ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಇರುತ್ತೆ. ಇನ್ನೊಂದು ಸ್ಮೋಕರ್ಸ್. ಆಬ್ವಿಯಸ್ಲಿ ಸ್ಮೋಕಿಂಗ್ ಇಟ್ ಇಸ್ ವೆರಿ ವೆರಿ ಡಿಸಾಸ್ಟರ್ಸ್ ಫಾರ್ ಹಾರ್ಟ್ಸ್ ಹೆಲ್ತ್. ಯಾಕೆಂದರೆ ಒಂದು ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ, ಎರಡನೇದು ವಾಟ್ ದೆ ಡೂ ಇಸ್ ದೆ ಡ್ಯಾಮೇಜ್ ದ ಹಾರ್ಟ್ ವೆಸಲ್ಸ್, ಅಂದರೆ ಹಾರ್ಟಿಂದ ರಕ್ತನಾಳನ ಸಿಗ್ನಿಫಿಕೆಂಟಾಗಿ ಡ್ಯಾಮೇಜ್ ಮಾಡ್ತೆ. ಬೋತ್ ನಿಕೋಟಿನ್ ಆ್ಯಂಡ್ ಪ್ಯಾಸಿವ್ ಆ್ಯಂಡ್ ಆಕ್ಟಿವ್ ಸ್ಮೋಕಿಂಗ್ ಮೂರೂ ಅಷ್ಟೇ. ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ಅಂದ್ರೂ ಕೆಲವರಿಗೆ ಎಕ್ಟಾಕ್ಟಿಕ್ ಕೊರೋನರೀಸ್ ಅಂತ ಹೇಳ್ತೀವಿ, ಅಂದರೆ ಹಾರ್ಟಿಂದ ರಕ್ತನಾಳದ ದಪ್ಪ ಸಣ್ಣ ಆಗಿಬಿಟ್ಟು ಸ್ಮೂತ್ ಫ್ಲೋ ಇರೋದಿಲ್ಲ, ಅಲ್ಲಿ ಟರ್ಬುಲೆಂಟ್ ಫ್ಲೋ ಆಗುತ್ತೆ ಬ್ಲಡ್. ಆವಾಗ ಮತ್ತೆ ಬ್ಲಾಕೇಜ್ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕು ಜಾಸ್ತಿ ಇರುತ್ತೆ.